ಏನಂದರೆ ಅವರು ಇವತ್ತಿನವರೆಗೂ 10 ವರ್ಷದ ಅವರ ಕಾಲಾವಧಿ, ಹಿಂದಿನ 4 ವರ್ಷ ರಾಜ್ಯದ ಕಾಲಾವಧಿಯೊಳಗೆ ಸುಳ್ಳನ್ನೇ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಈ ದೇಶಕ್ಕಾಗಲಿ ಈ ರಾಜ್ಯಕ್ಕಾಗಲಿ ಅವ್ರು ಯಾವುದೂ ಕೊಡುಗೆಯನ್ನು ಕೊಟ್ಟಿಲ್ಲ. ಅವರು ನಿರ್ದಿಷ್ಟವಾಗಿ ನಾವು ಅಭಿವೃದ್ಧಿ ಮೇಲೆ ಮತವನ್ನು ಕೇಳುವಂಥ ಕೆಲಸವನ್ನು ಯಾವ ಚುನಾವಣೆಯೊಳಗೆ ಮಾಡ್ತಾ ಇದ್ದೀವಿ. ಅವರು ಚುನಾವಣೆಯೊಳಗೆ ಏನು ಮತ ಹಾಕಿದೆ ಅಂತ ಈ ಸದ್ಯ ಇನ್ನೊಂದು ದಿವಸ ಹೋದರೆ, ಅಕಸ್ಮಾತ್ ಮೋದಿಯವರು ಈ ಸದ್ಯ ಗೆದ್ರೆ ಎಲ್ಲ ಕಡೆನೂ ತಮಗೆ ದೇವಸ್ಥಾನ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಈಗ ರಾಮಂದು ಆಯಿತು, ಎಲ್ಲರದಾಯಿತು, ಮೋದಿಯವ್ರದ್ದು ನಂದೇ ಒಂದು ದೇವಸ್ಥಾನ ಮಾಡಿ. ಯಾಕಂದರೆ ಅವ್ರ ಸ್ಟೇಟ್ಮೆಂಟ್ ಹಂಗಿದ್ದಾವೆ. ದೇವರೇ ನನಗೆ ಇಲ್ಲಿ ಕಳಿಸ್ಯಾನ ಅಂತ ಹೇಳುತ್ತೆ, ದೇವರೇ ನನಗೆ ಹುಟ್ಸ್ಯಾನ ಅಂತ ಹೇಳುತ್ತೆ. ಅಂದರೆ ಅವರು ಅವರ ಸ್ಥಿತಿ, ಅವರ ಮನಸ್ಥಿತಿ ಯಾವ ಸ್ಥಿತಿಗೆ ಆಗಿದೆ ಅಂತಂದ್ರೆ ಮೋದಿಯವ್ರದ್ದು, ಇದು ಒಂದು ಸತಿ ಜನರು ಏನಾರ ಅವಕಾಶ ಕೊಟ್ಟರೆ ಪ್ರತಿಯೊಂದು ಊರಾಗ ಮೋದಿಯವ್ರ ನನ್ನ ದೇವಸ್ಥಾನ ಕಟ್ಸಿ ಅನ್ನೋ ಮನಸ್ಥಿತಿ ಒಳಗೆ ಆಗಿಬಿಟ್ಟಾರೆ. ನಾವು ಜನಸೇವಕರು, ಜನಪ್ರತಿನಿಧಿಗಳು, ನಾವು ದೇವರಲ್ಲ. ನಾವು ಅವ್ರು ಏನಂತಾರಂದ್ರ ಪುರಿ ಜಗನ್ನಾಥರು ಮೋದಿಯವ್ರ ಭಕ್ತರು ಅಂತ. ಅಂದ್ರೆ ದೇವರೇ ಇವ್ರ ಭಕ್ತರಾದ್ರೆ ಈ ಬಿಜೆಪಿಯವರ ನಾಯಕರ ಮನಸ್ಥಿತಿ ಎಲ್ಲಿಗೆ ಹೋಗೈತೆ? ಜನಪ್ರತಿನಿಧಿಗಳಂದ್ರೆ ಏನು? ನಾವು ದೇವರಾಗಕ್ಕೆ ಸಾಧ್ಯತೆ ಆಗುತ್ತೆ? ಜನಪ್ರತಿನಿಧಿಗಳಂದ್ರೆ ಜನರ ಸೇವಕರು. 2 ಸತಿ ಗೆದ್ದು 10 ವರ್ಷ ಪ್ರಧಾನಮಂತ್ರಿ ಆಗಿ ಇವ್ರ ಮನಸ್ಥಿತಿ ಹಂಗೆ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.